ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಪ್ರಜ್ಞೆ ಅಂದರೆ ಇಸ್ಕಾನ್. ಈ ಒಂದು ಹೆಸರು ಕೇಳಿದರೆ ದೇಶ, ರಾಜ್ಯ, ವಿದೇಶ ಎಲ್ಲೇ ಹೋದರೂ ಎಲ್ರಿಗೂ ಒಂದೇ ನೆನಪಾಗುತ್ತೆ. ಕೆಲವೊಬ್ಬರು ಸನ್ಯಾಸಿಗಳು ಒಂದು ಭಗವದ್ಗೀತೆ ಪುಸ್ತಕವನ್ನು ಹಿಡಿದು ಭಗವದ್ಗೀತೆ ತೆಗೆದುಕೊಳ್ಳಿ ಅಂತ ನಾವು ಕಾರ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ರೋಡ್ ಸೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿಯೋ ಭಗವದ್ಗೀತೆಯನ್ನು ಮಾರಾಟ ಮಾಡ್ತಾರೆ, ಅವ್ರನ್ನ ಕಾಣ್ಬೋದು. ಇಲ್ಲ ಅಂದರೆ ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ರಾಜ್ಯದಲ್ಲಿ ಏನೋ ಒಂದು ಸಂಕಷ್ಟ, ಏನೋ ಒಂದು ಪ್ರವಾಹ, ಎಲ್ಲೋ ಬರಗಾಲ ಬಂದಾಗ ಆ ಒಂದು ಜನರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಇಸ್ಕಾನ್ನ ಸದಸ್ಯರು ಕಂಡು ಬರ್ತಾರೆ. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಲ್ಲಿ ಬಾಂಗ್ಲಾದೇಶದಲ್ಲಿ ಈ ಒಂದು ಇಸ್ಕಾನ್ ಸಂಘಟನೆ ಅಂತ ಹೇಳ್ಬೋದು, ಒಂದು ಇಸ್ಕಾನ್ ಒಂದು ಧರ್ಮಕ್ಕೆ ಸೇರಿದ್ದಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರ್, ತಾವು ಕೂಡ ಕಳೆದ ಪ್ರೈಮ್ ಟೈಮ್ನಲ್ಲಿಯೇ ತಮಗೆ ಈ ಒಂದು ವಿಷಯದ ಬಗ್ಗೆ ಹೇಳ್ಬೇಕನ್ನ, ಆದರೆ ವಿನಾಕಾರಣ ಹೇಳಲಿಕ್ಕಾಗಲಿಲ್ಲ. ಇಸ್ಲಾಮಿಕ್ ಒಂದು ಸಂಘಟನೆ ಇದೆ ಸರ್, ಹಿಫಾಜತ್ ಇ ಇಸ್ಲಾಂ ಅಂತ. ಬಾಂಗ್ಲಾದೇಶದಲ್ಲಿ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಹೇಳ್ತಾರೆ, ಸರ್ ಒಬ್ಬ ಇಸ್ಕಾನನ್ನು ಕರೆತರ್ರಿ, ಅವನನ್ನು ಹತ್ಯೆ ಮಾಡಿ ಅಂತ. ಆದರೆ ಅದೇ ಬಾಂಗ್ಲಾದೇಶಗೆ ಏನು ಊಟ ನೀರು ಸಿಗದಂಥ ಸಂದರ್ಭದಲ್ಲಿ ಇದೇ ಸಂಘಟನೆ ಅವರಿಗೆ ಹೆಲ್ಪ್ ಮಾಡಿತ್ತು ಅನ್ನೋದೊಂದು ಮರ್ತು ಹೋದ್ರ ಅನ್ನೋದೊಂದು ದೊಡ್ಡ ಪ್ರಶ್ನೆ ಸರ್. ಅದಕ್ಕಾಗಿ ಎಲ್ಲ ಮಾಹಿತಿಯನ್ನು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಧಾನ ಸಂಪಾದಕರ ಜೊತೆಗೂಡಿ ಅವರ ಜೊತೆಗೂಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ಗೆ ನಮಸ್ಕಾರ. ಸರ್, ಇಸ್ಕಾನ್ ಬಗ್ಗೆ ತಮಗೆ ಏನು ಅನ್ಸುತ್ತೆ ಸರ್? ಇದರ ಗುರಿ ಉದ್ದೇಶಗಳು ಏನು ಅಂತ? ಅಂತಾರಾಷ್ಟ್ರೀಯವಾದಂಥ ಈ ಸಂಸ್ಥೆ ಕೇವಲ ಕೃಷ್ಣನ ಭಗವದ್ಗೀತೆ ಮಾಡ್ತಕ್ಕಂಥ ಸಂಸ್ಥೆ ಅಲ್ಲ. ಹೌದು ಸರ್. ಇದು ಸನಾತನವಾದಂಥ ಭಾರತೀಯ ಪರಂಪರೆಯನ್ನು ರಕ್ಷಿಸಿ ಬೆಳೆಸಿ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಸಂಸ್ಥೆ. ಹೌದು. ಈ ಸಂಸ್ಥೆ ಎಲ್ಲ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಬೆಳ್ಕೊಂಡು ನಿಂತಿದೆ. ಇವರು ಎಲ್ಲೇ ಯಾರಿಗೆ ಅನಾಹುತ ಆದರೆ ಅಥವಾ ಯಾವುದಾದ್ರೂ ಸಂಕಟ ಬಂದರೆ ಸಹಕಾರ ಮಾಡ್ತಾರಂತ ತಾವು ಹೇಳಿದ್ರಿ. ಹೌದು ಸರ್. ಹೌದು. ಅವ್ರದ್ದು ಧರ್ಮ, ಸನಾತನ ಧರ್ಮದ ಮೂಲ ಉದ್ದೇಶ ಕಷ್ಟದಲ್ಲಿದ್ದವರಿಗೆ ಸಹಕರಿಸಬೇಕು, ಹಿಂದೆ ಬಿದ್ದವರಿಗೆ ಎತ್ತಬೇಕು, ಆಮೇಲೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಕೊಡಬೇಕು. ಈ ಸಾಂಸಾರಿಕ ಜಂಜಾಟದಲ್ಲಿ ಸಿಕ್ಕೊಂಡಂಥ ಜನರಿಗೆ ಸಂಸಾರದ ಕಾರ್ಯದ ಜೊತೆಗೆ ಆಧ್ಯಾತ್ಮಿಕದ ಪ್ರಜ್ಞೆ ಮೂಡಿಸಬೇಕು. ಆ ಕಾರ್ಯವನ್ನು ಅವ್ರು ಮಾಡ್ತಾರೆ. ಇವಾಗ ಕೆಲವು ಮುಸ್ಲಿಂ ಧರ್ಮದ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಹಿಫಾಜತೆ ಇಸ್ಲಾಂ ಎಂಬ ಸಂಘಟನೆ ಅವರು ಇಸ್ಕಾನ್ ಅವರನ್ನು ಹಿಡಿತಂದು ಕೊಲ್ರಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದೇನು ಹೊಸದಾಗಲ್ಲ. ಇದು ಪುರಾತನ ಕಾಲದ ಇತಿಹಾಸದಿಂದಲೂ ಹಿಂದೂ ಸಂಘಟನೆಗಳನ್ನು, ಕ್ರೂರಿಯಾದಂಥ ಕೆಲವು ಸಂಘಟನೆಗಳು, ಅದು ವಿಶೇಷವಾಗಿ ಇಸ್ಲಾಮಿಕ್ ಸಂಘಟನೆಗಳು ಈ ರೀತಿಯಿಂದ ಮಾಡಿವೆ ಮತ್ತು ಮಾಡ್ತಾ ಬಂದಿವೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ಏನು ಮುಚ್ಚುಮರೆಯೂ ಅಲ್ಲ. ಆದರೆ ಬಾಂಗ್ಲಾದೇಶಿ ಹೇಗೆ ಹುಟ್ಟಿಕೊಂಡಿತು ಎಂಬುದೇ ಅವರು ಮರ್ತಿದ್ದಾರೆ. ಬಾಂಗ್ಲಾದೇಶಿಯವರು ಸಾಯ್ತಾ ಇದ್ದಾಗ ಅವರಿಗೆ ನಮಗೆ ಸ್ವಾತಂತ್ರ್ಯ ಬೇಕು, ನಾವು ನಮ್ಮ ದೇಶವನ್ನು ನಾವೇ ಆಳಬೇಕು ಅಂತ ಪರಿಸ್ಥಿತಿ ಭಾರತದಲ್ಲಿದೆ. ಅದೇ ರೀತಿ ನಾವು ರಾಜ್ಯ ಆಳಬೇಕು ಅಂತ ಹೇಳ್ಕೊಂಡು ಉದ್ದೇಶದಿಂದ ದಂಗೆ ಎದ್ದರು. ಅಲ್ಲಿ ಹೋರಾಟ ಆಯಿತು. ಆವಾಗ ಭಾರತ ಒಂದೇ ಒಂದು ದೇಶ ಮುಂದೆ ಬಂದು ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇಲ್ಲಿ ನೆನಪಿಸ್ತಕ್ಕಂಥ ಒಂದು ದೊಡ್ಡ ಸಂಗತಿ, ನಾವು ಎಂದೂ ಯಾರ ಮೇಲೆ ಆಕ್ರಮಣ ಮಾಡೋದಿಲ್ಲ, ಅಥವಾ ಆಕ್ರಮಣ ಮಾಡಿ ಗೆದ್ದ ಮೇಲೆ ಅದನ್ನು ನಮ್ಮ ಸ್ವಾಧೀನ ಇಟ್ಕೊಳ್ಳೋದಿಲ್ಲ. ಯಾರ್ದಿದೆಯೋ ಅವ್ರಿಗೆ ಒಪ್ಪಿಸ್ತೀವಿ. ಅದೇ ರೀತಿ 90,000 ಜನರ ಸೈನಿಕರಿಗೆ ಒತ್ತಾಗಿ ಇಟ್ಕೊಳ್ಬೋದಾಗಿತ್ತು. ಆಮೇಲೆ ಬಾಂಗ್ಲಾದೇಶ ಮೇಲೆ ನಮ್ಮದೇ ಕಂಟ್ರೋಲ್ ಇಡಬೇಕಾಗಿತ್ತು. ಆದರೂ ಸಹಿತ ಭಾರತದ ಮೊದಲಿನ ಪರಂಪರೆಯಂತೆ ನಾವು ಆ ಸೈನಿಕರನ್ನು ಬಿಡುಗಡೆ ಮಾಡಿದ್ದೀವಿ. ಅದೇ ಅಲ್ಲದೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿವಿ. ಇಂಥ ದೇಶದಲ್ಲಿ ಈ ರೀತಿ ನಡೀತದಂದರೆ ಜಗತ್ತು ಈ ಕಡೆಗೆ ಕಣ್ತೆರೆದು ನೋಡಬೇಕು. ಜಗತ್ತಿನ ಎಲ್ಲ ಮಹಾನ್ ರಾಷ್ಟ್ರಗಳೇನಿವೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋರು ಏನಿದ್ದಾರೆ, ಅವರು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿದ್ದ ಎಲ್ಲ ಪಕ್ಷಗಳು
ಒಂದುಗೂಡಿ ಒಂದೇ ಧ್ವನಿಯನ್ನು ಎಬ್ಬಿಸಬೇಕು. ಇದನ್ನು ನಿಲ್ಲಬೇಕಾಗಿದೆ. ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿಯೂ ಕೂಡ ರಾಜಕೀಯ ಕಂಡು ಬರ್ತಾ ಇದೆ. ಇದು ನಮ್ಮ ದೇಶದ ದುರ್ದೈವ. ಸರ್, ನಾವು ಯಾವುದೇ ರಾಜಕೀಯ ಪಕ್ಷ ಇರಲಿ, ನಾವು ಪರನೂ ಅಲ್ಲ ವಿರೋಧನೂ ಅಲ್ಲ. ಆದರೆ ಫೆಲಿಸ್ತೀನ್ನಲ್ಲಿ, ಇಸ್ರೇಲ್ನಲ್ಲಿ ಎಲ್ಲ ದಾಳಿಗಳು ನಡೆದಾಗ ಅವರ ಪರವಾಗಿ ನಮ್ಮ ವಿರೋಧ ಪಕ್ಷಗಳು ಮತ್ತು ಕೆಲವೊಂದು ಆಡಳಿತಾರೂಢ ಪಕ್ಷಗಳು ಕೂಡ ಒಂದೊಂದು ಸಲ ಧ್ವನಿ ಎತ್ತುತ್ತವೆ ಸರ್. ಆದರೆ ಒಂದು 30-40 ಕಿಲೋಮೀಟರ್ ಸರ್ ಪಶ್ಚಿಮ ಬಂಗಾಳಕ್ಕೆ, ಬಾಂಗ್ಲಾದೇಶ್ಗೆ, ಇಲ್ಲೇ ಪಕ್ಕದಲ್ಲೇ ಹಿಂದೂಗಳ ಮೇಲೆ ದೌರ್ಜನ್ಯ, ಹಲ್ಲೆ ಮತ್ತು ಇಸ್ಕಾನ್ ಸಂಘಟನೆ ಬಗ್ಗೆ ಮಾತನಾಡಿದರೆ ಒಬ್ಬ ವಿರೋಧ ಪಕ್ಷ ನಾಯಕ ಯಾಕೆ ಧ್ವನಿ ಎತ್ತಲ್ಲ ಅಂತ ಸರ್? ಒಂದೇ ಒಂದು ಉದ್ದೇಶ, ಅವರು ಎದುರಿಗೆ ರಾಷ್ಟ್ರ ಅಂತ ಹೇಳ್ಕೊಳ್ತಾರೆ. ಆದರೆ ಬಾಂಗ್ಲಾದೇಶದಿಂದ ಇಲ್ಲಿ ಓಡಿ ಬರ್ತಕ್ಕಂಥ ಜನರು, ಶರಣಾಗಿ ಬರ್ತಕ್ಕಂಥ ಜನರು ಕಾಂಗ್ರೆಸ್ನವರಿಗೆ ಹೆಲ್ಪ್ ಆಗಿದ್ದಾರೆ, ಅವರಿಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ. ನಮಗೆ ರಾಜಕೀಯ ಬೇಡ, ಅದರ ಸ್ಪಷ್ಟತೆ ಜನರ ಎದುರಿಗೆ ಬರಬೇಕು. ಇವತ್ತಿನ ದಿವಸ ಬಾಂಗ್ಲಾದೇಶದ ಸರ್ಕಾರ ಆ ಜನರಿಗೆ ತಡೆ ಹಿಡ್ತಾ ಇಲ್ಲ. ಅವ್ರಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ಅವರಿಗೆ ನಾಗರಿಕರ ಸೌಲಭ್ಯ ಕೊಡ್ತಾ ಇದ್ದಾರೆ. ಅವರನ್ನು ಹುಡುಕಿ ತೆಗೆದು ಒಂದು ಕಡೆಗೆ ಹೊರಗೆ ಹಾಕ್ರಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ. ಕೇವಲ ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿಂದ ತೃಣಮೂಲ ಕಾಂಗ್ರೆಸ್ ಒಂದೇ ಅಂತ ಅಲ್ಲ, ಇವತ್ತಿನ ದಿವಸ ಓಟಿನ ಆಚೆಗೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಸಮಾಜವಾದಿ ಪಕ್ಷವೂ ಅದರಲ್ಲಿ ಧ್ವನಿ ಕೂಡಿಸ್ತದೆ. ಹೌದು ಸರ್, JMM ಮತ್ತು ಜಾರ್ಖಂಡ್ನ JMM ಪಕ್ಷ ಕೂಡ ಅದು ಕೂಡ. ಅಂದರೆ ಅವರಿಗೆ ಮೊಟ್ಟ ಮೊದಲು ಯಾರಿಂದ ಮತಗಳು ಸಿಗ್ತವೆ, ಯಾರಿಂದ ನಮ್ಗೆ ಅಧಿಕಾರ ಸಿಗ್ತದೆ, ನಮ್ಮ ಕುರ್ಚಿ ಗಟ್ಟಿ ಆಗ್ತದೆ ಎಂಬುದು ಅಧಿಕಾರವನ್ನು ನೋಡ್ತಾ ಇದ್ದಾರೆ ವಿನ ರಾಷ್ಟ್ರದ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಇದು ಒಂದು ದಿವಸ ಅವರು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಷ್ಟೇ ಅಲ್ಲ, ಇಲ್ಲಿಯ ನಾಗರಿಕರು ಸಹ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಲ್ಲ, ತುಷ್ಟೀಕರಣಕ್ಕೆ ಒಂದು ಇತಿ ಮಿತಿ ಇರಬೇಕಂತ ನನಗನ್ಸುತ್ತೆ ಸರ್. ಯಾಕಂದರೆ ತುಷ್ಟೀಕರಣಕ್ಕೆ ಮಿತಿ ಇಲ್ಲ ಅಂದರೆ ದೇಶ ಅಧೋಗತಿಗೆ ಹೋಗುತ್ತೆ. ಈಗ ಬಾಂಗ್ಲಾದಲ್ಲಿ ಅವರು ಇಸ್ಲಾಮಿಕ್ ರಾಷ್ಟ್ರ ಘೋಷಣೆಗೆ ಮುಂದಾಗ್ತಾ ಇದ್ದಾರೆ ಸರ್. ಹಾಗಾದರೆ ನಾಳೆ ಕೂಡ ಈಗ ಆಡಳಿತದಲ್ಲಿ BJP ಇದೆ, ಅವ್ರು ನಾಳೆ ಹಿಂದೂ ರಾಷ್ಟ್ರ ಮಾಡಿಬಿಡ್ತೀವಿ ಅಂತ ಹೇಳ್ಬೋದಲ್ಲ ಸರ್? ಇದ್ರ ಬಗ್ಗೆ ಅಭಿಪ್ರಾಯ ಹೇಳೋದಾದ್ರೆ ಸರ್? ನೋಡಿ, ಭಾರತ ಬರೀ ಸ್ವತಂತ್ರ ಆದಮೇಲೆ ಜಾತ್ಯತೀತ ರಾಷ್ಟ್ರ ಅಲ್ಲ. ಹಾಂ ಸರ್, ಭಾರತ ಅಂದರೆ ಜಾತ್ಯತೀತ ರಾಷ್ಟ್ರ ಮೊದಲಿನಿಂದಲೂ, ಮಹಾರಾಜರಿದ್ದಾಗಿನಿಂದಲೂ. ಹೌದು ಸರ್. ಈ ಭಾಳ ಜನರ ತಲೆಯಲ್ಲಿದೆ ನಾವು ಸ್ವತಂತ್ರ ಪಡೆದ ಮೇಲೆ ಜಾತ್ಯತೀತರಾದೀವಿ ಅಂತ. ಇಲ್ಲ, ಮೊದಲು ಜಾತಿಗಳ ಪಂಗಡನೇ ಇತ್ತು, ಬೇರೆ ಬೇರೆ ಜಾತಿಗಳು ಇದ್ರು ಕೆಲವ್ರ ಮೇಲೆ. ಆಮೇಲೆ ಇತ್ತೀಚೆಗೆ ಕೆಲವು ಕಾಲದಿಂದ ಅವ್ರ ಮೇಲೆ ಅನ್ಯಾಯನೂ ಆಗ್ತಾ ಬಂತು, ಇದನ್ನು ಮರಿಲಿಕ್ಕಾಗೋದಿಲ್ಲ. ಆದರೆ ಸನಾತನ ಧರ್ಮ ಹುಟ್ಟಿಕೊಂಡಿದ್ದು ಜಾತ್ಯತೀತವಾಗಿಯೇ ಹುಟ್ಟಿಕೊಂಡಿದೆ. ಇಲ್ಲಿ ಎಂದೂ ಜಾತಿ ಮಾಡ್ಲಿಕ್ಕೆ ಹೋಗಿಲ್ಲ, ಯಾರಿಗೋ ಕೀಳು ಅಂತ ಹೇಳಿಲ್ಲ. ಆದರೆ ಮುಂದೆ ಬಂದ ಮೇಲೆ ಕಾಲಾಂತರವಾಗಿ ಕೆಲವು ಇಲ್ಲೇ ಭಾರತೀಯ ನಮ್ಮ ಜನರೇ ಕೆಲವರನ್ನ ಹಿಂದಿಟ್ಟು ತುಳಿತಕ್ಕೆ ಒಳಪಟ್ಟಾಗ ಮಾಡಿ ಅವರಿಗೆ ಅಚ್ಯುತರನ್ನಾಗಿ ಮಾಡಿ ಇದನ್ನು ಮಾಡಿದ್ದಾರೆ. ಅದನ್ನು ಅಲ್ಲಗಳೆಯಲಿಕ್ಕಿಲ್ಲ, ಅದನ್ನು ನಾವು ಒಪ್ಪಲೇಬೇಕು, ಅದು ಸುಧಾರಿಸಲೇಬೇಕು. ಆದರೆ ನಮ್ಮ ರಾಷ್ಟ್ರ ಜಾತ್ಯತೀತ ಇದೆ. ಈಗ ನಾವು ಬೇರೆಯವರೆಲ್ಲ ಇಸ್ಲಾಂ ರಾಷ್ಟ್ರ ಅಂತಾರೆ, ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಅನ್ನಬೇಕು ಅಂತಲ್ಲ. ಹಿಂದೂ ರಾಷ್ಟ್ರ ಅಂದರೂ ಒಂದೇ, ಭಾರತ ಅಂದರೂ ಒಂದೇ, ಸನಾತನ ಅಂದರೂ ಒಂದೇ. ಅದರ ಉದ್ದೇಶ ಜಾತ್ಯತೀತತೆ. ಅವರು ಜಾತಿ ಮಾಡೋದೇ ಇಲ್ಲ. ಅದಕ್ಕಾಗಿ ನಾವು ಜಾತ್ಯತೀತ ಅಂತ ಘೋಷಣೆ ಮಾಡಿ ಹೇಳಬೇಕಾಗಿಲ್ಲ. ಅದಕ್ಕೆ ನಾವು ಭಾರತ ರಾಷ್ಟ್ರ ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂದರೆ ಅದು ಜಾತ್ಯತೀತ ರಾಷ್ಟ್ರ. ಹಿಂದೂ ರಾಷ್ಟ್ರ ಅಂದರೆ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಮಾಡಿದ್ದಾರಂತಲ್ಲ. ಅವರ ಉದ್ದೇಶ, ಹಿಂದೂ ಶಬ್ದ ಇತ್ತೀಚೆಗೆ ಹುಟ್ಟುಕೊಂಡಿದ್ದು, ಇದು ಸನಾತನ ಧರ್ಮ. ಅದಕ್ಕೆ ಹಿಂದೂ ರಾಷ್ಟ್ರ ಅಂದರೂ ಅದೇ ಆಗ್ತದೆ, ಅದಕ್ಕೆ ಬೇರೆ ಉಪನಾಮ ಕೊಟ್ಟಂಗ. ಆದರೆ ಜಾತ್ಯತೀತ ಅಂತ ಘೋಷಣೆ ಮಾಡೋದು ಬೇಕಾಗಿಲ್ಲ. ನಾವು ಜಾತ್ಯತೀತವಾಗಿದ್ದೀವಿ. ಯಾವ ರೀತಿ? ಉದಾಹರಣೆಗೆ ಬೆಲ್ಲ ರುಚಿ ಇದೆ ಅಂತ ಘೋಷಣೆ ಮಾಡಬೇಕಾಗಿಲ್ಲ, ಬೆಲ್ಲ ಅಂದರೆ ರುಚಿ. ಹಾಗೆ ಭಾರತ ಅಂದರೆ ಜಾತ್ಯತೀತ ರಾಷ್ಟ್ರ. ಅದಕ್ಕೆ ನಾವು ಜಾತ್ಯತೀತ ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ನಮ್ಮ ನಡತೆಯಿಂದ ಅದು ಆಚರಣೆಯಲ್ಲಿ ತರಬೇಕು. ಇವತ್ತು ಬೇರೆ ಬೇರೆ ಪಕ್ಷಗಳು ತಮ್ಮ ಮತ ಯಾಚನೆಗಾಗಿ ನಾ ಜಾತ್ಯತೀತ ನೀ ಜಾತ್ಯತೀತ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಜಾತಿಗೆ ಒಳಗಾಗಿದ್ದಾರೆ. ಓಕೆ ಸರ್, ಎಸ್, ಇದು ಬಾಂಗ್ಲಾದೇಶದ ವಿಚಾರ.